ನಾಳೆ ಬಸ್ ಇರುತ್ತಾ ಅಥವಾ ಇಲ್ವಾ, ಪ್ರತಿಭಟನೆ ಇರುತ್ತಾ ಇಲ್ವಾ ಅನ್ನೋದನ್ನ ವೆರಿ ಕ್ವಿಕ್ ಆಗಿ ಕೇಳೋಣ. ನನ್ನ ಕಲೀಗ ಶಮಿ ಶೆಟ್ಟಿ ಲೈನಿಗೆ ಜಾಯ್ನ್ ಆಗ್ತಿದ್ದಾರೆ. ಶಮಿ ಶೆಟ್ಟಿ, ಈಗ ಸಾರಿಗೆಗೆ ಸಂಬಂಧಪಟ್ಟ ಸಚಿವರು ಇಲ್ಲ ಪ್ರತಿಭಟನೆ ಅಂತ ಇದ್ದಾರೆ. ಇದೀಗ ಪ್ರತಿಭಟನೆ ಮಾಡ್ತೀವಿ ಅಂತ ನೌಕರರ ಸಂಘದ ಇವ್ರು ಕೂಡ ಹೇಳ್ತಾ ಇದ್ರು. ಈಗ ಅಂದ್ರೆ ಪ್ರತಿಭಟನೆಯನ್ನ ಮುಂದಕ್ಕೆ ತಗೊಂಡು ಹೋಗ್ತೀವಿ ಅಂತ. ಏನಾಗುತ್ತೆ? ಜನರಿಗೆ ಗೊಂದಲ ಇದೆ. ನಾಳೆ ಪ್ರತಿಭಟನೆ ಇರುತ್ತಾ ಅಥವಾ ಇಲ್ವಾ? ವಿದ್ಯಾ, ಕೋರ್ಟ್ ಆದೇಶ ಹೊರಡಿಸಿದ್ರು ಕೂಡ ನೋಟಿಸ್ ತಮ್ಮ ಕೈಗೆ ಸೇರಿಲ್ಲ ಅನ್ನೋಂತ ಕಾರಣಕ್ಕೆ ಅನಂತ್ ಸುಬ್ಬರಾವ್ ಅವರು ಮುಷ್ಕರವನ್ನ ನಾವು ಮುಂದುವರಿಸ್ತೀವಿ ಅನ್ನೋದನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಸ್ವತಃ ಲಾಯರೇ ಬಂದು ಕೋರ್ಟ್ ನೋಟಿಸ್ ಅನ್ನ ಕೂಡ, ಆದೇಶ ಪ್ರತಿಯನ್ನ ಕೂಡ ಅವರ ಕೈಗೆ ತಲುಪಿಸಿದ್ರು ಕೂಡ ಕೋರ್ಟ್ ಆದೇಶಕ್ಕೂ ಕೂಡ ಜಗ್ಗದೇನೆ ನಾವು ನಾಳೆ ಲಾಯರ್ ಹತ್ರ ಚರ್ಚೆ ನಡೆಸಿ ಮುಷ್ಕರ ನಿಲ್ಲಿಸ್ಬೇಕಾ ಅನ್ನೋ ನಿರ್ಧಾರ ಕೈಗೊಳ್ಳುವ ತನಕ ಈಗಾಗಲೇ ಮುಷ್ಕರ ಪ್ರಾರಂಭ ಆಗಿದೆ. ಆ ಮುಷ್ಕರ ಖಂಡಿತ ಮುಂದುವರಿಯುತ್ತೆ. ನಾವು ಯಾವುದೇ ರೀತಿ ಮುಷ್ಕರವನ್ನ ನಿಲ್ಲಿಸೋದಿಲ್ಲ ಅನ್ನುವಂತಹ ಮಾಹಿತಿ ನೀಡಿರೋದು. ಹಾಗಾಗಿ ಬಹುತೇಕ ನಾಳೆ KSRTC ಇರ್ಬೋದು, BMTC ಬಸ್ ಇರ್ಬೋದು, ಅಂದ್ರೆ ಓಡಾಡುವುದು ನಗರದಲ್ಲಿ ಕಡಿಮೆ ಆಗಬಹುದು. ಹಾಗೇನೆ ಗ್ಯಾರಂಟಿ ಏನು ಯೋಜನೆ ನೀಡಿತ್ತು ಸ್ತ್ರೀಯರಿಗೆ ಅಥವಾ ಮಹಿಳೆಯರಿಗೆ ಫ್ರೀ ಯೋಜನೆ ಅದಕ್ಕೂ ಕೂಡ ಸಾಧ್ಯತೆ ಕಾಣ್ತದೆ. ಓಕೆ, ಸಾರಿ ಫಾರ್ ದ ಇಂಟ್ರಪ್ಟ್. ಇದೀಗ ಅನಂತ್ ಸುಬ್ಬರಾವ್ ಅವರು ನೋಟಿಸ್ ಸಿಕ್ಕದ ಮೇಲೂ ಪ್ರತಿಭಟನೆ ಅಂತ ಇದ್ದಾರೆ. ಬಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪ್ರತಿಭಟನೆಗೆ ಭಾಗವಹಿಸಬೇಕಾಗಿರೋರ್ಗೆ ಏನಾದ್ರು ಒಂದು ಗ್ರೂಪ್ ಗೀಪ್ ಅಂತ ಮಾಡ್ಕೊಂಡು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಹೋಗಿದ್ಯಾ? ಮೇನ್ ಥಿಂಗ್ ಅಲ್ಲೇ ಇರೋದು. ಅವ್ರು ಒಗ್ಗಟ್ಟಾದ್ರೆ ಪ್ರತಿಭಟನೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಎಸ್ ವಿದ್ಯಾ, ಈ ವಿಚಾರವಾಗಿ ಈಗಾಗಲೇ ಬಹುತೇಕ ಜಿಲ್ಲೆಗಳಲ್ಲಿ KSRTC ಡಿಪೋಗಳಲ್ಲಿ ಬಸ್ಗಳನ್ನ ನಿಲ್ಲಿಸಿರೋದು. ಅಂದ್ರೆ ನೌಕರರು ಈಗಾಗಲೇ ಸಾರಿಗೆ ನೌಕರರು ಮುಷ್ಕರಕ್ಕೆ ಪ್ರಾರಂಭವನ್ನ ನೀಡಿರುವಂತದ್ದು. ಹಾಗಾಗಿ ಮುಷ್ಕರ ಕಂಪ್ಲೀಟ್ ಆಗಿ ಮುಂದುವರಿಯುತ್ತೆ. ನೌಕರರು ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವಂತಹ ಭರವಸೆಯೊಂದಿಗೆ ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ಮುಷ್ಕರವನ್ನ ನಾವು ಮುಂದುವರಿಸಿ ಅನ್ನುವಂತಹ ಹೇಳಿಕೆಯನ್ನ ನೀಡಿರುವಂತದ್ದು.